ಮಂಗಳೂರಿನಲ್ಲಿ ಈದ್ ಮಿಲಾದ್ ಗಲಾಟೆ ವಿಚಾರ ಕೆಲ ಕೋಮುವಾದಿ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಸ್ಟೇಟ್ಮೆಂಟ್. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೌದು ಸಚಿವ ದಿನೇಶ್ ಗುಂಡೂರಾವ್. ಪೊಲೀಸರು ಪರಿಸ್ಥಿತಿಯನ್ನ ಶಾಂತವಾಗಿ ಇತ್ಯರ್ಥ ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ. ಹೇಳಿಕೆಗಳಿಂದ ಗೊಂದಲಗಳು ಸೃಷ್ಟಿಯಾಗಿತ್ತು. ಆದರೆ ಅಲ್ಲಿಯ ಪೊಲೀಸ್ ಇಲಾಖೆಯವರು ಎಲ್ಲವನ್ನೂ ಕೂಡ ನಿಭಾಯಿಸಿ ಅದನ್ನು ಒಂದು ಶಾಂತ ರೀತಿಯಿಂದ ಇತ್ಯರ್ಥ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದು ಕೆಲವರು BJP ಅಂದರೆ ಕೆಲವು ಮುಖಂಡರುಗಳು ಕೆಲವು ಮಾತುಗಳಿಂದ ಆಡಿರ್ತಕ್ಕಂಥದ್ರಿಂದ ಕೆಲವು ಉದ್ವೇಗಕ್ಕೆ ಒಳಗಾಗಿತ್ತು. ಆದರೆ ಬಂಟ್ವಾಳನಲ್ಲಿ ಅದು ಶಾಂತಿಯುತವಾಗಿ ಮೆರವಣಿಗೆ ಮಾಡಿಕೊಂಡಿದ್ದಾರೆ. ಮತ್ತು ಇನ್ನೊಂದು ಕಲ್ಲು ತೂರಾಟ, ಮಸೀದಿ ಮೇಲೆ ಕಲ್ಲು ತೂರಾಟ ಇನ್ಸಿಡೆಂಟು ಅದು ಆಗಿದೆ ನಿನ್ನೆ ರಾತ್ರಿ ಸೂರತ್ಕಲ್ಲಲ್ಲಿ. ಅದ್ರ ಬಗ್ಗೆಯೂ ಪೊಲೀಸರು ಕ್ರಮ ತಗೊಂಡು ಮಾಡಿರೋರ ಮೇಲೆ ಕೂಡ ಎಲ್ಲನೂ ಅರೆಸ್ಟ್ ಮಾಡಿದ್ದಾರೆ. ಅದರಿಂದ ತಮಗೆಲ್ಲ ಗೊತ್ತಿದೆ, ಮಂಗಳೂರು ಒಂದು ಸೂಕ್ಷ್ಮ ಪ್ರದೇಶ. ಅದರಿಂದ ಅಲ್ಲಿ ಈ ಥರದ ಒಂದು ಘಟನೆಗಳು ಆಗ್ತಕ್ಕಂಥದ್ದಕ್ಕೆ ಪ್ರಚೋದನೆ ಇದ್ದೇ ಇರ್ತದೆ. ಆದರೆ ನಮ್ಮವರು ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ಯಾರೇ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮಾಡೋದಕ್ಕೂ ಹೇಳಿದ್ದೀವಿ. ಮತ್ತು ಎಲ್ಲವನ್ನು ಕೂಡ ಮಾತುಕತೆ ಮುಖಾಂತರ ಶಾಂತ ರೀತಿಯಿಂದ ಇತ್ಯರ್ಥ ಮಾಡೋದು ಕೂಡ ನಮ್ಮ ಪೊಲೀಸರಿಗೂ ಕೂಡ ಹೇಳಿದ್ದೀವಿ. ನನ್ನ ಮನವಿ ಏನಂತ ಹೇಳಿದ್ರೆ, ಯಾರೂ ಕೂಡ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡೋದು ಅಥವಾ ಶಾಂತಿ ಭಂಗ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ಯಾರೋ ಕೆಲವರು ಮಾಡುವ ತಪ್ಪಿಂದ ಇಡೀ ಒಂದು ಸಮಾಜಕ್ಕೇ ಅದು ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಆಗ್ತದೆ. ಅದರಿಂದ ಆ ಕೆಲವು ಕಿಡಿಗೇಡಿಗಳು ಯಾರೇ ಇರ್ಬೋದು, ಅವ್ರ ಮೇಲೆ ಸೂಕ್ತ ಮತ್ತು ಕಠಿಣ ಕ್ರಮ ತಗೊಳ್ತಕ್ಕಂಥದ್ದು